ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ. ಇಷ್ಟು ದಿನ ಮಿನಿ ಬ್ಲಾಗ್ಸ್ ಆಗಿ ಬಿಡ್ತಿದ್ವಿ, ಆದರೆ ಇವಾಗ ಯಾಕೆ ನಾವು ಲೆಂತಿ ಬ್ಲಾಗ್ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ವಿ. ಹಾಗೆ ಈ ನನ್ನ ವೀಡಿಯೋಸಲ್ಲಿ ನೀವು ಟ್ರಾವೆಲಿಂಗ್ ಬ್ಲಾಗ್ಸ್ ನೋಡ್ಬೋದು, ಕುಕ್ಕಿಂಗ್ ಬ್ಲಾಗ್ಸ್ ನೋಡ್ಬೋದು, ಹಾಗೆ ಫುಡ್ ಬ್ಲಾಗ್ಸ್ ನೋಡ್ಬೋದು, ಮತ್ತು ಡೈಲಿ ಬ್ಲಾಗ್ಸ್ ಸಹ ನೋಡ್ಬೋದು. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಹೊರಟ್ವಿ. ತುಂಬ ದಿನ ಆದಮೇಲೆ ಹೊರಟಿದ್ದು ನಾವು. ಇಷ್ಟು ದಿನ ಕೆಲಸ ಮನೆ ಅದೇ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಮಾರ್ನಿಂಗ್ ಮಳೆ ಬಂದಿತ್ತಲ್ಲ, ಸೊ ನೆಮ್ಮದಿಯಾಗಿ ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ವಿ. ಯಾರ್ಯಾರೆಲ್ಲ ಹೀಗೆ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಸಂಡೇ ಒಂದು ಲಾಂಗ್ ರೈಡ್ ಆಗುತ್ತೆ ಅಂತ ಹೇಳಿಬಿಟ್ಟು ರವಿಶಂಕರ್ ಆಶ್ರಮಕ್ಕೆ ಹೊರಟ್ವಿ. ರೋಡಲ್ಲಂತೂ ತುಂಬ ಖಾಲಿ ಇದ್ದರು, ಜನ ಎಲ್ಲ ಯಾರೂ ಓಡಾಡ್ತಾನೇ ಇರಲಿಲ್ಲ. ಸೊ ಅದು ಮಳೆ ಎಲ್ಲ ಬಂದಿತ್ತು ಮತ್ತು ತಣ್ಣಗಿತ್ತು ವೆದರು. ಯಾರಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ ಹೇಳಿ. ಸೊ ಆಯಿತು ಹೋಗೋಣ ಅಂದ್ಕೊಂಡು, ಕಾರಲ್ಲಿ ಬೇಡ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಸೊ ಹೊರಟ್ವಿ. ಅಲ್ಲಿ ಫುಲ್ಲು ಡಸ್ಟು ರೋಡೆಲ್ಲ. ಇವಾಗೆಲ್ಲ ಇದು ಮಾಡ್ತಾಯಿದ್ದಾರಲ್ಲ. ಸೊ ಹೊರಟ್ವಿ, ಬನ್ನಿ ಹೋಗೋಣ. ಸೊ ಇದು ಯಾರಿಗೆ ಗೊತ್ತು, ಈ ಬ್ರಿಡ್ಜ್ ಬಂದು ಎಂತಕ್ಕೆ ಮಾಡಿರೋದು ಅಂದರೆ, ಬ್ರಿಡ್ಜ್ ಅಂದರೆ ಸನ್ಸ್ ಮೇಲ್ಗಡೆ ಅದು ಎಲಿಫೆಂಟ್ ಕ್ರಾಸಿಂಗಿಗೆ ಅಂತೆ. ಯಾರಿಗೆಲ್ಲ ಇದು ಗೊತ್ತು ಕಮೆಂಟ್ ಮಾಡಿ. ನನಗೆ ಜಸ್ಟ್ ಇನ್ಫೋ ಬಂತು, ಅದಕ್ಕೋಸ್ಕರ ಕೇಳಿದಷ್ಟೆ. ಹಾಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಹೇಳಿದ ಮಾತು ಸಹ ಇದು ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ಹರ್ಷಿ ಸಹ ಹೇಳ್ದ. ಅಲ್ಲಿ ಹೋದ್ವಿ. ಪಾರ್ಕಿಂಗ್ ಎಲ್ಲ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫ್ರಂಟಿಂದ ನಮಗೆ ಯಾರಿಗೂ ಪಾರ್ಕಿಂಗ್ ಬಿಡ್ತಾಯಿಲ್ಲ. ಸೊ ಹಂಗೆ ಮುಂದೆ ಹೋಗಿ ಲೆಫ್ಟ್ ಹೋದರೆ ಆ ರೋಡಲ್ಲಿ ದೊಡ್ಡ ಸೈಟಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಆ ಸೈಟ್ ಎದುರುಗಡೆನೇ ನಮಗೆ ದಾರಿ ಇದೆ ಹೋಗ್ಲಿಕ್ಕೆ. ಬನ್ನಿ ಹೋಗೋಣ. ಇವತ್ತು ಸಂಡೇ ಮಾರ್ನಿಂಗು ಬೆಳಗ್ಗೆ ಮಳೆ ಬಂದಿರೋದ್ರಿಂದ ತುಂಬ ಕೋಲ್ಡ್ ಇದ್ದಿದ್ದರಿಂದ ತುಂಬ ನಿದ್ದೆ ಮಾಡಿಸ್ತಿತ್ತು. ಸೊ ಬೆಳಗ್ಗೆ ಎಲ್ಲ ನಿದ್ದೆ ಮಾಡಿ ಅವನು ಹರ್ಷಿ ಸಹ ಇರಲಿಲ್ಲ. ಅವನು ಗಾಡಿ ಏನೋ ಪ್ರಾಬ್ಲಮ್ ಇತ್ತು ಅಂತ ಅವನು ವಿವೋಸಿಗೆ ಹೋಗಿದ್ದ ಬೊಮ್ಮನಹಳ್ಳಿಗೆ. ಅವರು ಸರಿಗೆ ಸರ್ವಿಸ್ ಮಾಡಿಕೊಟ್ಟಿಲ್ಲ ಅಂತ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಮಲಗಿದ್ವಿ ಬೋರ್ ಹಾಕಿ. ಬನ್ನಿ, ಈ ಒಂದು ಪ್ಲೇಸು ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಈವ್ನಿಂಗ್ ಟೈಮು ಯಾರಿಗಿನ ತುಂಬ ಬೇಜಾರಾಗಿದೆ, ಸ್ಟ್ರೆಸ್ ಆಗಿದೆ, ವರ್ಕ್ ಪ್ರೆಷರ್ ಸಾಕು ಅಂತ ಅನ್ನೋರು ಇಲ್ಲಿ ಬಂದು 2 to 3 hours ಟೈಮ್ ಸ್ಪೆಂಡ್ ಮಾಡಿದ್ರೇ ಸಾಕು. ತುಂಬ ಚೆನ್ನಾಗಿದೆ ಪ್ಲೇಸು. ನಿಮ್ಗಲ್ಲಿ ಕುತ್ಕೊಳ್ಳಿಕ್ಕಾಗಲಿ ಅಥವಾ ಯಾರೂ ಬಂದು ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ತುಂಬ ಪೀಸಾಗಿದೆ ಪ್ಲೇಸ್ ಅಂತೂ. ಯಾರಿಗಾದರೂ ಇಷ್ಟ ಆದರೆ, ಯಾರು ನಿಯರ್ ಬೈ ಇದ್ದಾರೆ ಕನಕಪುರ ರೋಡ್ಗೆ, ಅವ್ರು ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಇದಂತೂ ರೆಕಮೆಂಡಬಲ್, ಯಾರು ಬೇಕಾದರೂ ಹೋಗಿ ಬರ್ಬೋದು. ಹಾಗೆ ಇಲ್ಲಿ ಯೋಗ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರು ಸಹ ಅಲ್ಲಿ ಆಶ್ರಮ ಎಂಟ್ರೆನ್ಸಲ್ಲೇ ನಿಮಗೆ ಅವ್ರ ಎನ್ಕ್ವೈರಿ ಬಾಕ್ಸೆಲ್ಲ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಹಾಕ್ಬೋದು, ಇಲ್ಲ ಅಲ್ಲಿ ಹೋಗಿ ಕೇಳ್ಬೋದು. ಹಾಗೆ ಮತ್ತು ಇಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಇದೆ, ಅಲ್ಲಿ ಊಟ ಎಲ್ಲ ಹಾಕ್ತಾರೆ ಮಧ್ಯಾಹ್ನದ ಹೊತ್ತು. ತುಂಬ ಚೆನ್ನಾಗಿರುತ್ತಂತೆ. ನಾನು ಯಾವತ್ತೂ ತಿಂದಿಲ್ಲ, ಬಟ್ ತಿಂದಿರೋರನ್ನ ಕೇಳಿದ್ದೀನಿ. ಸೊ ಹಾಗೆ ಹೊರಟ್ವಿ. ಬನ್ನಿ ಅಲ್ಲಿ ವಿಶಾಲ ಮಂಟಪನ ನೋಡೋಣ. ಸೊ ಅಲ್ಲಿ ಮುಂದೆ ಹೋಗ್ತಾ ಇದ್ರೇ ಸಿಗುತ್ತೆ. ಮತ್ತು ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮಗೊಂದು ಪ್ಲೇಸ್ ಸಿಕ್ತು, ಡಿವೈನ್ ಸ್ಪಿರಿಚುವಲ್ ಅಂತ. ಅಲ್ಲಿ ಪರ್ಚೇಸ್ ಸಹ ಮಾಡ್ಬೋದು ನೀವು. ಎಲ್ಲನೂ ಸಿಗುತ್ತೆ, ಏನೇನು ಸಿಗಲ್ಲ ಅಂತ ಎಲ್ಲ ಸಿಗುತ್ತೆ. ಸೊ ಪರ್ಚೇಸಿಂಗಿಗೆ ಟೀ ಶರ್ಟ್ ಆಗಿರ್ಬೋದು, ಯೋಗಾಗೆ ಏನೇನು ಮಾಡ್ಬೋದು ಎಲ್ಲ ಸಿಗುತ್ತೆ. ಹಾಗೆ ಮತ್ತು ಇಲ್ಲಿ ಡ್ರಿಂಕ್ಸ್ ಸಹ ಇರುತ್ತೆ, ಎಲ್ಲ ಹೆಲ್ದಿ ಡ್ರಿಂಕ್ಸು, ಅಲೋವೆರಾ, ರಾಗಿ ಓಟ್ಸು ಎಲ್ಲನೂ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂದು ಸತಿ ವಿಸಿಟ್ ಮಾಡಿ ಯಾರಿಗಾನ. ಮತ್ತು ನಾವು ಅಲ್ಲಿ ಯೋಗ ಸೆಂಟರಿಗೆ, ಅಲ್ಲಿ ಒಂದು ಮಂಟಪ ಇದೆಯಲ್ಲ, ಅಲ್ಲಿ ಹೋಗುವಾಗ ಅಷ್ಟು ಬೋರ್ಡ್ಸ್ ಹಾಕಿದ್ದಾರೆ.
ಅದರಲ್ಲಿ ನಾವು ಎಲ್ಲ ರೀತಿ ಮೆಂಟಲ್ ಹೆಲ್ತ್ನ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದೆಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ ಇದು ಮಂಟಪ ನೋಡಲಿಕ್ಕೆ ಹೋಗೋಣ. ಹರ್ಷಿ ಹೋಗಿ ಅದೇನೋ ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿಲೇಬೇಕು ಅಂತ ಹೇಳಿ ಹೋಗಿ ಕುಡಿದ. ತುಂಬ ಚೆನ್ನಾಗಿತ್ತು ಅಂತಲೂ ಹೇಳ್ದ. ಸೊ ನೈಟ್ ಅಂತೂ ಲೈಟ್ಸ್ ಹಾಕಿದ್ಮೇಲೆ ಈವ್ನಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಯಾರೂ ಮಿಸ್ ಔಟ್ ಮಾಡಬೇಡಿ ಈ ಪ್ಲೇಸ್ನ, ಎಲ್ಲರೂ ಹೋಗಿ ವಿಸಿಟ್ ಮಾಡಿ. ಎಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ನಾನು ಕೈಯಲ್ಲಿ ಆದಷ್ಟು ಎಲ್ಲ ಚೆನ್ನಾಗಿರೋ ವೀಡಿಯೋಸ್ನ ಮಾಡಿ ಪೋಸ್ಟ್ ಮಾಡ್ತೀವಿ. ಸೊ ಎಲ್ಲ ನೋಡಿಕೊಂಡು ಹಾಗೆ ಮನೆಗೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.